ಶಿಖಾಮಣಿ ಏನ್ ಗುರು ಹಿಂದಿಂದ ಅಭ್ಯಾಸ ಬಲ. ಯಾಕಂದ್ರೆ ವೇಳೆ ಆಗ್ಬಿಡುತ್ತಲ್ವೇ, ಮುಂದೆ ಕೈ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ವೇಳೆ ಆಗುತ್ತೆ. ಆದ್ರಿಂದ ಹಿಂದೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು. ಬಹಳ ವೇಗವಾಗಿ ಹೋಗ್ತಾ ಇದ್ರಿ. ವಿಚಾರವೇನು? ನಿನಗೆ ವಿಚಾರ ತಿಳಿದಿಲ್ವೇ? ಇಲ್ವಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಹೌದು. ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನವನ್ನ ಏರ್ಪಡಿಸಿದ್ದಾರೆ. ನಾನು ಅದಕ್ಕೆ ಬೇಗ ಅಲ್ಲಿ ಹೋಗಿ ತಲುಪಬೇಕು. ಭೋಜನ ಇದೆ 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 ಇದೆ. ಒಂದೇ ಪ್ರಶ್ನೆ ಕೇಳ್ಬಿಡ್ಲೆ? ಕೇಳಪ್ಪ. ಎಲ್ಲ ಕಾರ್ಯಕ್ರಮ ಪುರೋಹಿತರು ಬರಮಾಡಿ ಅಂತ. ಪುರೋಹಿತರು ಯಾಕೆ ಬರಮಾಡ್ಬೇಕು? ಅಯ್ಯ, ಪುರೋಹಿತರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಪುರೋಹಿತರು ಅಲ್ವೇ? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಎಂತಹ ಮಾತು ಹೇಳ್ಬಿಟ್ಟು. ಸಂತೋಷ, ತಮ್ಮಂತ ಶಿಷ್ಯ ಆಗಿದ್ದೀಗ ಸಾರ್ಥಕ ಆಯ್ತು. ಹೊಡೋಣ್ವೆ? ಅಮ್ಮ ಜಗನ್ಮಾತೆ,
ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸುತ್ತಾಯಿ. ಆಹಾ, ಎಂತಹ ಹರ್ಷದ ಸುದಿನ! ಈ ಸುದಿನದಂದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮ ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಶತಮಾನಂ ಭವತಿ ಶತಾಯುಷಾಯುಷೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ವಿಪ್ರೋತ್ತಮೆಯು ದಾನ ಧರ್ಮಗಳನ್ನು ಮಾಡಿ ಸಂತೋಷ ಭರಿತಳಾಗಿರುವುದು. ಇಂತಹ ಸಮಯದಲ್ಲಿ ನನಗೆ ಬಂದೊರಗಿರುವ ಈ ಅರಣ್ಯವಾಸದ ಅಮಂಗಳದ ವಾರ್ತೆಯನ್ನು ಹೇಗೆ ತಾನು ತಿಳಿಸಲಿ? ಸೀತಾ, ಜಾನಕಿ, ಜಾನಕಿ
ಧರಿಸಲವತರಿಸಿದ ದಿನಮಣಿಯೋ ರಾಮ ಕುಂಠಲ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ರಾಮ ಜಾನಕಿ, ಸ್ವಾಮಿ ಸಖಯೇನೋ ಪ್ರಭು ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಜಾನಕಿ ಸಖಯೇನೋ ಕಾಲದ ಬಯಸಿದ್ದೀರೆ ಸಖಯೇನೋ ಜಾನಕಿ ಜಾನಕಿ ಸ್ವಾಮಿ, ಇದೇನಿದು ಇಂತಹ ಮುಖಭಂಗಿ? ನನ್ನಿಂದೇನಾದ್ರೂ ಅಪರಾಧವಾಯಿತೆ? ಇಂದು ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಈ ಶುಭ ಸಮಯದಲ್ಲಿ ಕಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲ ಹೀಗೆ ಕಲಾಹೀನವಾಗಿರಲು ಕಾರಣವೇನು? ಮುಖ ಕಮಲ ಮಮ ಜೀವಿತೇಶ್ವರ ಸ್ವಾಮಿ, ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿತೇಶ್ವರ ಕಮಲ ಬಾಡಿದೆ. ಭರತನಿಲ್ಲದಿಹ ವ್ಯಸನವೋ ರಾಜಕಾರದ ಚಿಂತೆಯೋ ಪ್ರಭು ಭರತನಿಲ್ಲದಿಹ ವ್ಯಸನವೋ ರಾಜಕಾರ್ಯದ ಚಿಂತೆಯೋ ನನ್ನಿಂದೇನಥ ರಾಘವೋ ನನ್ನಿಂದೇನಥ ರಾಘವೋ ಏಕೋ ಸ್ವಾಮಿ ಜಾನಕಿ ಶಾಂತವಾಗಿ ಏಕೋ ಪ್ರಭು ಏಕೋ ಈ ಮೌನ ವರನವಿದೇಕೋ ಏಕೋ ಸ್ವಾಮಿ ಜಾನಕಿ ಏಕೋ ಈ ಮೌನ ವರನವಿದೇಕೋ ಏನಾಯಿತೋ ಏನಾಯಿತೋ ಬೇಳೆನ್ನ ಪ್ರಾಣಸಕ ಏನಾಯಿತೋ ಬೇಳೆನ್ನ ಪ್ರಾಣಸಕ ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿತೇಶ್ವರ ಏಕೋ ಇದೇಕೋ ಮುಖ ಕಮಲ ಜಾನಕಿ ಸ್ವಾಮಿ, ಜಾನಕಿ ನನ್ನ ಬಳಿಯಲ್ಲಾದರೂ ಹೇಳಬಾರದೆ? ಜಾನಕಿ ಜಾನಕಿ ಪಿತ ದಶರಥ ತಾರೋ ಪಿತ ದಶರಥ ತಾರೋ ಸುತ ಭರ
ಭರತ ತಾರೋ ಸುತ ಭರತನಿಗೆ ರಾಜವನ್ನು ಅತಿಶಯದಿಂದಿದ್ದನು ಜನಕಗೆ ಅತಿಶಯದಿಂದಿದ್ದನು ಜನಕಗೆ ಹೇಳಲಿಲ್ಲ. ಜನನಿಯೋ ಎಲ್ಲನೋ ಜನನಿಯೋ ಎಲ್ಲನೋ ವನಕ್ಕೆ ಹೋಗೆಂದಳು ಜನನಿಯೋ ಎಲ್ಲನೋ ವನಕ್ಕೆ ಹೋಗು ಎಂದಳು ಜನಗಾಗಯಲಿತಳು ಜನಕಗೆ ಜನಗಾಗಯಲಿತಳು ಜನಕಗೆ ಹೇಳಲಿನೋ ಸರಸೀರುಳದಳ ಮುಗಿ ಎನ್ನ ಸತಿ ಜಾನಕಿ ಹೇಳಲಿನೋ. ಏನೆಂದು ಹೇಳಲಿ? ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಿಕೆ ಹುವೆ ಸಂಕಟ. ಏಕೆ ಸ್ವಾಮಿ? ನನಗೆ ಬಂದದಿಗೆ ಸೀತಾ, ನಾನು ಈ ದಿನವೇ ಅರಣ್ಯಕ್ಕೆ ಹೋಗಬೇಕಾಗಿದೆ. ಅದೇಕೆ ಸ್ವಾಮಿ? ಕಾರಣವೇನು? ಜಾನಕಿ, ಹಿಂದೆ ದೇವಾಸುರಿದ್ದ ಕಾಲದಲ್ಲಿ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯರು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಅದನ್ನು ಕೇಳಿದೆ. ಮಾತೆಯರು ಈಗ 2 ವರಗಳನ್ನು ಕೇಳಿಕೊಂಡರು. ಏನೆಂಬುದಾಗಿ ಸ್ವಾಮಿ? ಮೊದಲನೆಯವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಪ್ರಾಣೇಶ್ವರ ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕೆಂತಲೂ, ಮತ್ತು 2ನೇ ವರಕ್ಕೆ 2ನೇ ವರಕ್ಕೆ ನಾನು ನಾರುಮಡಿಯನ್ನು ಹುಟ್ಟು ಜಟಾವುಲ್ಕಧಾರಿಯಾಗಿ 14 ವರ್ಷಗಳ ಕಾಲ ಪುರುಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ ಅರಣ್ಯದಲ್ಲಿ ವಾಸ ಮಾಡಕ್ಕೆಂದು ಮಾತೆಯವರು ಕೇಳಿದರು. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಶಾಂತವಾಗಿ ಜಾನಕಿ, ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ನೀವು ವನವಾಸಕ್ಕೆ ಹೋಗಲೇಬೇಕೆ? ಖಂಡಿತ ಸೀತಾ, ಅನೇಕ ಹೋಗು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರನಾದ ನನ್ನ ಕರ್ತವ್ಯ. ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡಿರು, ಅಥವಾ ಮಿಥಿಲೆಯಗಾದರೂ ಹೋಗಿ ನಿನ್ನ ತಂದೆಯ ಮನೆಯಲ್ಲಿ ಕಾಲ ಕಳೆಯುತ್ತದೆ. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುವ ಸೀತಾ. ನನ್ನನ್ನು ಬೀಳ್ಕೊಡು, ನನ್ನನ್ನು ಬೀಳ್ಕೊಡು ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಹಠ ಮಾಡಬೇಡ ಸೀತಾ, ನನ್ನ ಬೀಳ್ಕೊಡು ಸೀತಾ, ಹಠ ಮಾಡಬೇಡ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಹರಕ್ಷಣವು ಜೀವಿಸುವ ಶಕ್ತಿ ನನ್ನಲ್ಲಿಲ್ಲ. ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಹರಕ್ಷಣವು ಜೀವಿಸಲಾರ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಈ ಕಣ್ಣುಗಳಿಂದ ನೋಡಲಾರ ಸೀತಾ, ಈ ಕಣ್ಣುಗಳಿಂದ ನೋಡಲಾರ ಸೀತಾ. ಪ್ರಾಣೇಶ್ವರ, ಕಾಡಿನಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಎಲ್ಲವನ್ನೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನಿಮ್ಮ ಚರಣದಾಸಿ. ಜಾನಕಿ ಸ್ವಾಮಿ, ನೀವಿಲ್ಲದೆ ಅರೆ ಕ್ಷಣವು ನಾನು ಜೀವಿಸಲಾರೆ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಲ್ಲವಾದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ. ಜಾನಕಿ, ಕಾನನನ ವಾಸ ಬಲು ಕಷ್ಟಕರ. ಅಬಲೆಯಾದ ನಿನ್ನನ್ನು ಸಂರಕ್ಷಿಸುವುದು ದುಸ್ತಾರವಾದುದು. ನನ್ನ ಮಾತನ್ನು ಕೇಳಿಸಿದ. ಕಾಡಿನಲ್ಲಿ ಕಲ್ಲು ಮುಳ್ಳುಗಳು ತುಳಿಯುತ್ತಾ ಗೆಡ್ಡೆಗೆಣಸು ಎಂದು ಕಷ್ಟಪಡುವುದನ್ನು ನಾನು ನೋಡಲಾರಿಸಿದ. ನನ್ನ ಮಾತನ್ನು ಕೇಳಿಸಿದ. ಹಠ ಮಾಡಬೇಡ, ನನ್ನನ್ನು ಬೀಳ್ಕೊಡು. ಸಾಧ್ಯವಿಲ್ಲ ಸ್ವಾಮಿ, ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಠ ಮಾಡಬೇಡ, ನನ್ನನ್ನು ಬೀಳ್ಕೊಡು. ಬೇಗ ಬಂದು ಬಿಡುವೆ ಸೀತಾ. ಆಗುವುದಿಲ್ಲ, ಜಾಗೃತಿಯಾಗಿ ಬಂದು ಬಿಡುವೆ. ಸ್ವಾಮಿ, ದಯಮಾಡಿ ಕರೆದುಕೊಂಡು ಹೋಗಿ. ಹಠ ಮಾಡಬೇಡ ಸೀತಾ. ನಾನು ಹೇಳಿದಂತೆ ಅಗ್ನಿ ಪ್ರವೇಶ ಮಾಡುತ್ತೇನೆ. ಜಾನಕಿ,
ಈ ಅಲ್ಪ ವಿಚಾರಕ್ಕೆ ಪ್ರಾಣತ್ಯಾಗದ ಮಾತೇಕೆ? ನನ್ನನ್ನು ಅಗಲಿರಲಾರದೆ ಸಂಕಟದ ಉದ್ರೇಕದಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ನಿನ್ನ ಹೃದಯದ ವೇದನೆ ನನಗೆ ಅರ್ಥವಾಗ್ತದೆ. ನಿನ್ನ ಅಭಿಷ್ಟವನ್ನು ನಾನೇಕೆ ಬೇಡ ನಡೆಯ ಸೀತಾ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಅರಣ್ಯಕ್ಕೆ ಹೋಗು. ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿನದ ಪಟ್ಟಾಭಿಷೇಕ ಮಹೋತ್ಸವೆಂದು ಪ್ರಜೆಗಳೆಲ್ಲರೂ ಅಷ್ಟದಿಂದಿರುವಾಗ ಈ ನಿನ್ನ ಮುಖವು ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನವ ನೋಯಿಸಿದ ಘಾತಕರ ಪೆಸರ ಲಕ್ಷಣ ಬೇರೆ. ಅವ ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ದಂಡ ತಪಸರ ಭೂಷಿತನಾಗಿರಲಿ, ಪ್ರಚಂಡ ಪ್ರಭಾವಿಕನಾಗಿರಲಿ, ಆದರೂ ಉಂಡಮನಗಳನ್ನು ಚಂಡಾಡಿ ನನ್ನ ದೇವದೊಳಗೆ ರಕ್ತ ದೋಷ ಎಂದೆನಿಸುತ್ತೇನೆ. ಯಕ್ಷ, ಗರುಡ, ಗಂಧರ್ವ, ಸಿದ್ಧ, ಸಾಧ್ಯ, ವಿದ್ಯಾಧರ, ಕಿನ್ನರ, ಕಿಂಪುರುಷರ ಅಡ್ಡ ಬಂದರು ಅವರ ಎಲೆಮೆಟ್ಟಿಡುತ್ತೇನೆ. ಬ್ರಹ್ಮಾದಿ ಬೃಂದ ಅವರೊಂದಾಗಿ ಬಂದಾಗ್ಯೂ ಅವರನ್ನು ಅಂದಗೆಡಿಸಿ ಬಂದ ದಾರಿಯಲ್ಲೇ ತಿರುಗುವಂತೆ ಮಾಡುತ್ತೇನೆ. ಏನಣ್ಣ, ಅವರು ಯಾರು ಹೇಳು? ಲಕ್ಷ್ಮಣ, ಶಾಂತನಾಗು. ಈ ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವ ನಡೆಯುವಂತಲ್ಲ ಲಕ್ಷ್ಮಣ. ಕಾರಣವೇನಣ್ಣ? ಏನಾಯಿತು ಹೇಳಣ್ಣ. ಲಕ್ಷ್ಮಣ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯರು 2 ವರಗಳನ್ನು ಕೊಟ್ಟಿದ್ದರಂತೆ. ಮಾತೆಯರು ಈಗ 2 ವರಗಳನ್ನು ಕೇಳಿಕೊಂಡರು ಲಕ್ಷ್ಮಣ. ಏನೆಂದು ಕೇಳಿದರು ಅಣ್ಣ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕಂತಲು. ಇನ್ನು 2ನೇ ವರಕ್ಕೆ ನಾನು ನಾಡು ಮಡಿಯನ್ನುಟ್ಟು ಜಟಾಹುಲ್ಕಧಾರಿಯಾಗಿ 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ವೃತ್ತಿಯಿಂದ ಅರಣ್ಯದಲ್ಲಿ ವಾಸ ಮಾಡಬೇಕೆಂದು ಮಾತೆಯರು ಕೇಳಿಕೊಂಡರು ಲಕ್ಷ್ಮಣ. ಮನವಿಲ್ಲದ ಹೀನ ಕೈಕೆಯ ಜನತನವನು ಮನವಿಲ್ಲದ ಹೀನ ಕೈಕೆಯ ಜನತನವನು ಎನ್ನಪೇದೆ ಅಣ್ಣನೇ ನಿನ್ನ ಮಾತನು. ಎನ್ನಪೇದೆ ಅಣ್ಣನೇ ನಿನ್ನ ಮಾತನು. ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ನಿಂಜ ವಚನ ತಂದೆ ಬೇಡ ನಿಂಜ ವಚನ ಅಂದ ಮಾಡುದೆ ಎನ್ನ ಪೇದೆ ಅಣ್ಣ ನಿನ್ನ ಮಾತನು ನಿನ್ನ ಮಾತನು. ವೃದ್ಧನಿ ಪರಿಗೈದನೆಂದು ಬದನಾಗುತ್ತ 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 ಯುದ್ಧ ಭೂಮಿ ಭರತನನ್ನು ಯುದ್ಧ ಭೂಮಿ ಭರತನನ್ನು ಗೆದ್ದು ಬರುವೆನ ಎನ್ನಪೇಡೆ ಅಣ್ಣ ನೀನು ನಿನ್ನ ಮಾತನು ನಿನ್ನ ಮಾತನು. ಕೂಡದು ಅಣ್ಣ ಕೂಡದು, ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾಸ್ಯನ ವಿಷಭರಿತ ಕಾಲ ಸರ್ಪಿಣಿ ಆ ಕೈಕೆಯ ಮೋಹ ಎಂಬ ವಿಷವು ತನಗೇರಿ ಮುಂದಾಲೋಚನೆ ವಾಗ್ದಾನವನ್ನು ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ನಿನಗೊಯ್ದು ಬಂದಿರುವ ರಾಜ್ಯಲಕ್ಷ್ಮಿ ತಿರಸ್ಕರಿಸಿ ಅರಣ್ಯವಾಸ ಉಳಿಸಿರುವ ತಂದೆಯೂ ಸಹ ಶಿಕ್ಷಾನಲ್ಲವೇ? ಆಜ್ಞಂ ಭಂಗಂ ನರೇಂದ್ರನ ಮಹಾಯೋಕ್ತಿಯಂತೆ ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗಾಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಶ್ರೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಗಳಿಂದ ತನ್ನ ಮಗನ ಮೇಲಿನ ಮೋಹದಿಂದಲೂ ಧರ್ಮ ಕೀರ್ತಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ದ್ರೋಹಿ ಕೈಕೆಯ ಮಾತು ಅನುಭವಿಸಿ ಭರತನೇನಾದರೂ ಪ್ರತಿಭಟಿಸೋದರೆ ಆದರೂ ತಕ್ಕ ಶಾಸ್ತಿಯನ್ನೇ ಮಾಡುವನು. ಅಣ್ಣ, ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರು ಇದ್ದರೆ ನನ್ನನ್ನು ಎದುರಿಸಿಲ್ಲಲ್ಲಿ ಆಜ್ಞೆ ಮಾಡೋಣ. ಶಾಂತರಾಗು ಲಕ್ಷ್ಮಣ.
ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರರಾದ ನಮ್ಮ ಕರ್ತವ್ಯ. ದಶರಥ ಚಕ್ರವರ್ತಿಯ ಎನ್ನನುಜ ಲಕ್ಷ್ಮಣನ ಬಾಯಲ್ಲಿ ಇಂಥ ಅಧರ್ಮದ ನುಡಿಗಳೇ. ಶಾಂತನಾಗು ಲಕ್ಷ್ಮಣ. ನಾನು 14 ವರ್ಷ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬರುವೆ. ಅಲ್ಲಿಯ ತನಕ ನೀನು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡರು ಅಥವಾ ಭರತನ ರಾಜ್ಯ ಕಾರ್ಯದಲ್ಲಿ ಸಹಾಯಕನಾಗಿ ಪ್ರಜಾ ಸೇವೆಯಲ್ಲಿ ನಿರತನಾಗಿ ಸಾಧ್ಯವಿಲ್ಲವಣ್ಣ. ಸಹೋದರ ಶಾಂತನಾಗು. ಸರಿಯೇ ನಾಡ ತೊರೆಯುವುದು ದೊರೆಯೇ ಅಣ್ಣ. ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರಜನರ ತೊರೆಯುವುದು ಸರಿಯೇ ಸರಿಯೇ ಶಾಂತನಾಗು ಸಹೋದರ. ರವಿ ಇಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯಿತೆ ಈ ಅಯೋಧ್ಯೆಯ ಕಥನ ಸರಿಯೇ ಅಣ್ಣ. ನೀನಿಲ್ಲದ ಈ ಅಯೋಧ್ಯೆಯು ರವಿ ಇಲ್ಲದ ಆಕಾಶದಂತಾಗುವುದು ಅಣ್ಣ. ನಾನು ಚಿಕ್ಕಂದಿನಿಂದಲೂ ಒಂದು ಕ್ಷಣವೂ ನಿನ್ನನ್ನು ಹಗಲಿ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿನ್ನನ್ನು ಹಗಲಿ ಇರಲಾರೆನು ಇರಲಾರೆನು. ಆದ್ದರಿಂದ ನನ್ನನ್ನು ಸಹ ನಿನ್ನ ಸಂಗಡ ಕರೆದುಕೊಂಡು ಹೋಗಬೇಕೆಂದು ನನ್ನ ಬೇಡಿಕೊಳ್ಳುವೆನು ಅಣ್ಣ, ಬೇಡಿಕೊಳ್ಳುವೆನು. ಸಹೋದರ, ನೀನು ನನ್ನ ಜೊತೆಯಲ್ಲಿ ಬಂದರೆ ವಯಸ್ಸಾದ ತಂದೆ ತಾಯಿಗಳನ್ನು ನೋಡುವುದು ಯಾರಿದ್ದಾರೆ ಲಕ್ಷ್ಮಣ? ನೀನು ಇಲ್ಲೇ ಇದ್ದು ಅವರ ಸೇವೆಯನ್ನು ಮಾಡಿಕೊಂಡು ಅಣ್ಣ, ಮಾತಾಪಿತರು ನೋಡಿಕೊಳ್ಳಲು ಭರತ ಶತ್ರುಗಳು. ನಾನೂ ಸಹ ನಿನ್ನ ಸಂಗಡ ಬರುವೆನು. ಏನು ಮಾಡಲಿ, ವಿಧಿ ಚಿಂತೆ ಆಗಲಿ. ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹಾಗೆ ಆಗಲಿ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿಯೂ ಮನೆ ಮಾಡಿತೆ. ಸವತಿ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಬಲಿಯಾದೆಯಾ ಕೈಕ? ಅಯ್ಯೋ, ಹಡೆದ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಸಲುಹಿದ ನೀನು ಎಂದು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವಯ್ಯ. ಏಕೆ ದೇವಿ, ಏಕೆ? ಮಗನೆಂಬ ಮಮಕಾರವು ಮನಸ್ಸಿನಿಂದ ದೂರ ಆಯಿತೆ. ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಅಯ್ಯೋ ಕೈಕ, ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸು. ಏಕೆಂದರೆ ಕೈಕ, ಏಕೆಂದರೆ ಪಟ್ಟೆ ಪಿತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರುಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೋಗುವ ದೃಶ್ಯವನ್ನ ನೋಡಲಾರೆ ಕೈಕ, ನೋಡಲಾರೆ. ಈಗಲೂ ಕಾಲವು ಮಿಂಚಿಲ್ಲ. ಸೂರ್ಯವಂಶದ ಜ್ಯೋತಿಯನ್ನು ನಂದಿಸಬೇಡ. ಉಳಿಸಿಕೊಡು ಕೈಕ, ಉಳಿಸಿಕೊಡು. ಇದೋ ನಿನಗೆ ಕೈ ಮುಗಿದು ಬೇಡುತ್ತೇನೆ. ಪ್ರಾಣೇಶ್ವರ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿರುವುದು. ಪ್ರಾಣೇಶ್ವರ,
ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ? ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿಯೂ ಕೊಟ್ಟ ಮಾತನ್ನು ತಪ್ಪಿರುವರು ಇರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಅಯ್ಯೋ ರಾಮ, ಈ ವೇದನೆಯನ್ನು ಹೇಗೆ ಸಹಿಸಲಿ ಮಗನೇ, ಹೇಗೆ ಸಹಿಸಲಿ? ಯಾರಲ್ಲಿ? ರಾಮಚಂದ್ರನನ್ನು ಬರಮಾಡಿ. ಜನಕ, ಇದೆಂತ ಕಾರ್ಯ ಮಾಡುತ್ತಿರುವಿರಿ? ರಾಮಚಂದ್ರ ಕಂದ ಮಗನೇ, ಇದೆಂತ ಕಾರ್ಯ ಮಾಡುತ್ತಿರಿ? ಹಾಗೆಂದು ಸೂರ್ಯವಂಶದ ಕೀರ್ತಿಗೆ ಕಳಂಕ ತರಲಾಗಿದೆ. ಶಾಂತರಾಗಿ, ಶಾಂತ ಪ್ರಿಯರಾದ ನೀವು ಅರಣ್ಯಕ್ಕೆ ಹೊರಟಿರೋ ನಮಗಳಿಗೆ ಆಜ್ಞೆಯನ್ನು ಕುಡಿ. ನಿನಗೆ ವನವಾಸದ ಅನುಜ್ಞೆಯೇ ಕಂದ. ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೈಕಾ, ಸಕಲ ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ನಮಸ್ಕಾರಗಳನ್ನು ಸ್ವೀಕಾರ ಮಾಡುತ್ತಿದ್ದ ನಾನು ಇಂದು ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಭಿಮಾನವನ್ನು ಬಿಟ್ಟು ಲಜ್ಜೆ ಇಲ್ಲದೆ ಹೆಜ್ಜೆ ಹಿಡುವ ನಿನ್ನ ಪಾದಗಳಿಗೆ ನಮಸ್ಕಾರ. ಇದೇನಿದು? ಈ ರೀತಿ ಮಾಡಿದರೆ ಸ್ವರ್ಗದಲ್ಲಿ ನಿಂತಿರುವ ನಮ್ಮ ಪೂರ್ವಿಕರಿಗೆ ನಾವಾಗಿ ಅವರಿಗೆ ತೊಂದರೆ ಮಾಡಿದಂತಲ್ಲ, ರಾಮ, ಅವರಿಗೆ ಮುಕ್ತಿ ಬೇಡವೇ? ಅಯ್ಯೋ, ಶಾಂತರಾಗಿ. ಮಾವನವರು, ಪತಿಯ ಸಂಗಡ ನಾನು ಕೂಡ ವನವಾಸಕ್ಕೆ ಹೊರಟಿರುವೆನು. ನನಗನುಜ್ಞೆಯನ್ನು ಕೊಡಿ. ನೀನು ಹೋಗುವ ಮಗು. ಹೋಗಲಿ ಬಿಡಿ. ಅಯ್ಯೋ, ಆಗಲಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾವಧಿಗೆ ಸಿದ್ಧಳಾಗಿರುವಳು. ಗ್ರಹಚಾರಿಣಿ. ಒಂದು ದಾನವ ಹೃದಯ ಪ್ರಾಣೇಶ್ವರ, ಮತ್ತೊಂದು ದೇವತಾ, ಒಂದು ಪಾಪದ ಜಲನಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಲಕ್ಷ್ಮಣ, ಶ್ರೀರಾಮಚಂದ್ರ ಸೀತಾಮಾತೆಯವರ ಸೇವೆ ಮಾಡಿಕೊಳ್ಳಲು ನನಗೂ ಸಹ ಅವಕಾಶವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಜನಕ. ಹಾ ಲಕ್ಷ್ಮಣ, ನೀನು ಅವರ ಜೊತೆ ವನವಾಸಕ್ಕೆ ಹೋಗುವೆಯಾ ಕಂದ? ಅವನು ಹೋಗಲಿ ಬಿಡಿ. ಮಕ್ಕಳೇ, ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಕಾಡಿಗೆ ಹೋಗುತ್ತಿರುವಿರಾ ಮಕ್ಕಳೇ? ಶಾಂತರವಾಗಿ ಜನಕ. ಲಕ್ಷ್ಮಣ, ಜನಕ, ನನ್ನದೊಂದು ಮಾತು. ಅದೇನು ಹೇಳಿ ಜನಕ. ರಾಮನನ್ನೇ ದಶರಥನೆಂದು ಭಾವಿಸು. ಈ ಜನಕ ಸುತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಇವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಹಾಗೆ ಆಗಲಿ ಜನಕ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನೂ ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ರಾಮಚಂದ್ರನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಡಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನು? ಅಯ್ಯೋ ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮಡಿಯೇ, ನೋಡಲಾರೆ ಮಕ್ಕಳೇ, ನೋಡಲಾರೆ. ಕುಡಿತಾಯಿ,
ಇದನ್ನು ವಜ್ರಕವಚವಾಗಿ ಸ್ವೀಕರಿಸಿದನು. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ಅಯ್ಯೋ, ನನ್ನ ಮಕ್ಕಳನ್ನು ಹೇಗೆ ವನವಾಸಕ್ಕೆ ಕಳುಹಲಿ, ಎಂತೂ ವನವಾಸಕ್ಕೆ ಕಳುಹಲಿ. ಶಾಂತರಾಗಿದ್ದನು. ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಅಂತ ಕಾಡಿಗೆ ಸುತರ ಎಂತು ಕಳುಹಲಿ ಸುತರ ಅಂತ ಕಾಡಿಗೆ ಸುತರ ಎಂತು ಕಳುಗಲಿ ಸುತರ ಎಂತು ಕಳುಗಲಿ ಸುತರ ಎಂತು ಕಳುಹಲಿ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವರೆದು ರಾಮ 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 ಪ್ರೇಮವಳಿದು ಅವಬತುರೆಯಲೇ ಸುತರ ಪ್ರೇಮವಳಿದು ಅವಬತುರೆಯಲೇ ಸುತರ ಎಂತು ಕಳುಹಲಿ ಸುತರ ನಾ ಎಂತು ಕಳುಹಲಿ ಜನಕ, ಅಯ್ಯೋ, ಅರಣ್ಯಕಾಟರು ನಿಮ್ಮನ್ನು ವನವಾಸಕ್ಕೆ ಕಳುಹಿ ಹೇಗೆ ಜೀವಿಸಲಿ ಮಕ್ಕಳೇ, ಹೇಗೆ ಜೀವಿಸಲಿ? ಶಾಂತರಾಗಿ ಜನಕ, ಶಾಂತರಾಗಿ. ದಯಾ
ದಶರಥನೇ ತಂದೆಯೇ ನಿಮ್ಮಯ ಸುಂದರ ದರ್ಶನ ಜನಕ ತಂದೆಯೇ ನಿಮ್ಮಯ ಸುಂದರ ದರ್ಶನ ಎಂದಿಗೆ ಕಾವೆವು ಎಂದಿಗೆ ಕಾವೆವು ದಶರಥನೇ ಹೋಗಿ ಕರುಣಾ ಹೋದನು ರಾಮ, ಕೊನೆಗೂ ನನ್ನನ್ನು ತೊರೆದು ಹೊರಟೆ ಹೋದೆಯ ಮಗನೇ. ಹೇ ನನ್ನ ಪ್ರಾಣವೇ, ಹೇ ನನ್ನ ಪ್ರಾಣ ಪದಕವೇ, ಕೊನೆಗೂ ನನ್ನನ್ನು ತೊರೆದು ಹೊರಟೆ ಹೋದೆಯ ಕಂದ. ರಾಮ ರಾಮ, ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಮಾತಿಗೆ ಮರುಳಾಗಿ ರಾಮ ಮೋಹದ ಮದರಿಯ ಮಾತಿಗೆ ಮರುಳಾಗಿ ಕಂಗಾರಿ ನಂದವ ಮತ್ತೆಂದು ನೋಡುವೆ ರಾಮ. ಕಂಬಾನಿನ್ನಂದವ ಮತ್ತೆಂದು ನೋಡುವೆ ತೊರೆದನೆ ತಂದೆಯ ಮರೆತನೆ ತೊರೆದನೆ
ರಾಮ ರಾಮ ಹೇ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ತೊರೆದವೇ ತಂದೆಯ ಅಯ್ಯೋ ಮರೆತದೆ ಸಾಕು, ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತದೆ ಹೇಗೆ ಸುಮ್ಮನೆ ನಿಂತಿರುವ ಕೈಕ, ಹಾಕು ಕೇಕೆ, ಹಾಕು ನಿನ್ನ ಆನಂದದ ಕೇಕೆ. ನೋಡಲಿ, ಶಿವನು ಶಿಶುವಾಗಿ ಆಡುತ್ತಿಯನು ಆರ್ಯಾವರ್ತದ ಗರತಿಯ ಕರಕಮಲ. ಜಗವ ರಚಿಸುವ ಬೊಮ್ಮ, ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನ ತಾವೇ ಕಳೆದುಕೊಂಡ. ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆ ಆಗಿ ಬಿದ್ದಿಯನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕರಕಮಲ ಹಿಂತೆಸವ ಈ ಪೃಥ್ವಿಯೊಳಗೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮುಸಿಯಲಿ, ಕತ್ತಲೆಯ ಮುಸಿಯಲಿ. ಕೈಕ ಋತಾನಿನ್ನ ಆಕ್ಷೇಪಿಸಿ ಪದವಿ. ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರು ಇಲ್ಲವೋ ನೋಡಿ ಬರುತ್ತೇನೆ. ಇದು ನಾನು ಮಾಡಿದ ಪ್ರಾರಂಭದ ಫಲ. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ಹೌದೌದು ಹೌದೌದು, ಎಲ್ಲವೂ ನಿಧಾನವಾಗಿ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಶಸ್ತ್ರಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ಅಂದು ತಾಂಡವ ಮುನಿಗಳು ಶಾಪ ಬಿಟ್ಟಿದ್ದರು. ಅದು ಇಂದು ಬಂದೊದಗಿದೆ, ಇಂದು ಬಂದೊದಗಿದೆ. ಹೇ ಅಂಧ ತಾಪಸ, ನಿನ್ನ ಶಾಪ ಸುಳ್ಳಾಗದಿರಲಿ. ನಾನು ಮರಣಕ್ಕೆ ಸಿದ್ಧನಿದ್ದೇನೆ. ಅದು ಅದು ನನ್ನ ಮಗ ರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ.
ಪಕ್ಕದಲ್ಲೇ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಗು ರಾಮಚಂದ್ರ, ಈ ಪಾಪಿ ತಂದೆಯನ್ನ ಕ್ಷಮಿಸು ಕಂದ. ಇನ್ನು ಮುಂದೆ ನೀನು ಲೋಕಾಭಿರಾಮನಾಗುತ್ತೀಯ, ಭುವನೇಕ ರಾಮನಾಗುತ್ತೀಯ, ಅಯೋಧ್ಯ ರಾಮನಾಗುತ್ತೀಯ. ರಾಮ ರಾಮ ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನೋರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ.